ಗುರುಗಳಿಗೆ ನಮಿಸುತ್ತಾ ನಾನು ಮೊದಲು ಹೇಳ್ಬೇಕಾದ್ರೆ ಈ ಊರಾಗ ಆಶಾ ಕಾರ್ಯಕರ್ತೆ. ನನಗ್ ತಿಂಗಳಿಗೆ ಬರೋದು 5,000 ಸಂಬಳ. ನನ್ನ ಮಗನ ಹೊಟ್ಟಿ ತುಂಬಿಸ್ಬೇಕು, ನನ್ನ ಗಂಡನ ಹೊಟ್ಟಿ ತುಂಬಿಸ್ಬೇಕು. ನನ್ನ ಗಂಡ ದಿವಸ ಕುಡಿತಾನ, ದಿವಸ ದುಡಿಯೋದು ಕುಡಿಯೋದು ಗಟಾರಿ ಬೀಳೋದು. ನಾವು ದುಡಿಬೇಕಾದ್ರೆ 4 ತಿಂಗಳು ಆತ್ ನನಗ್ ಪಗಾರ ಇಲ್ಲ. ಆದ್ರೂ ನಾ ಈ ಊರಾಗ ಅದಕ್ಕೆ ಕೆಲ್ಸಕ್ಕೆ ಹೋಗಿ ನಾ ಹೊಟ್ಟಿ ತುಂಬಿಸ್ಕೊತೇನು. ನನ್ನಂತ ಹೆಣ್ಮಕ್ಳು ರಗಡ್ ಮಂದಿ ಇದಾರ ಈ ಊರಾಗ. ಅವ್ರಿಗೆಲ್ಲ ಈ ಕಷ್ಟ ಬರಬಾರ್ದು, ಮುಂದೆ ನಮ್ಮ ಮಕ್ಕಳಿಗೆ ಈ ಕಷ್ಟ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮ ಮಕ್ಕಳ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು. ಗಂಡಗಳಂತೂ ಸಾಯಕತ್ರವ್ರಲ್ಲ, ಸತ್ ಹೋದ್ರ ಇರೋ ಮಕ್ಕಳಿಗಾದ್ರೆ ನಾವ್ ಆಸರಾಗಿರ್ಬೇಕಂದ್ರ ನಮ್ಮ ಮಕ್ಳು ಚೆನ್ನಾಗಿ ಇರ್ಬೇಕು, ಕುಡಿಬಾರ್ದು. ನಮ್ಮ ಊರ ದಯವಿಟ್ಟು ಸೇರಿದಂಗ್ರೆ ಬೇಡ. ಮಮ್ಮರೆಡ್ಡಿ ಅಜ್ಜವ್ರಲ್ಲಿ ನಮಸ್ಕಾರ ಮಾಡುತ್ತಾ, ಈಗ ಯಾಕೆ ನಾವು ಮಾಡ್ತೇವೆ ಅಂತಂದ್ರ ಭಾಳಷ್ಟು ಇಲ್ಲೆಲ್ಲ ಕುಡ್ದೇ ಬೀಳೋದು ಮಾಡೋದು, ಎಲ್ಲಿದ್ರು ಕುಡಿಯೋದು, ಎಲ್ಲಿದ್ರು ಇದು ಮಾಡೋದು. ನಾವ್ ಎತ್ತಿ ಆಡ್ಸಿದ ಮಕ್ಕಳನ್ನ ಸಾಯತಾರ, ಅವ್ರನ್ನೇ ಮಣ್ಣು ಕೊಡೋದು ಹೆಂಗಂತ ನಮ್ಗ ಸಾಂಗ್ತಾಕತಿ. ಯಾಕಂದ್ರ ತಾಯಿಗಳು ಯಾಕೆ ಹಡಿತಾರು, ನಮ್ಮನ್ ಜೋಪಾನ ಮಾಡ್ಲಿ ಅಂತ ಹಡಿತಾರ. ಇವ್ರನ್ನ ಮಣ್ಣು ಕೊಡದಾದ್ರೆ ಅವ್ರಿಗೆ ಪಾಪ ಎಷ್ಟು ದುಃಖ ಆಕತಿ, ತಂದೆ ತಾಯಿಗೆ ಎಷ್ಟು ದುಃಖ ಆಕತಿ. ಗಂಡ್ರು ಹಂಗ ಅವ್ರು ಹಂಗ, ಮನ್ಯಾನ ಸಾಮಾನು ಉಳಿದಲ್ಲ, ಅಗಸಿ ಅಡ್ಡಾಡುದು ಇದಾಗುದಲ್ಲ, ಅಲ್ಲಿ ಬೀಳೋದು ಬಿಡುದಿಲ್ಲ. ಈ MSL ಯಾಕೆ ಹೋಗ್ಬೇಕಂದ್ರ ಈ ಹುಡುಗರ ಉಳಿಲಿ. ನಮ್ಮಲ್ಲಿ ಮುತ್ತೈತನ ಬೇರೆ ಊರಿಂದ ತರಬಾರ್ದಂತ ಹೇಳ್ತಾರ. ಇದೊಂದು MSL ಹೋಗ್ಬೇಕಂತ ನಾವು ಸ್ಟ್ರೈಕ್ ಮಾಡ್ತಾವ. ಇಲ್ಲಿಂದ ಅಷ್ಟಲ್ಲ, ನಮ್ಮ ಪಂಚಾಯತ್ ವತಿಯಿಂದ ಅಂದ್ರ ಅಂಬಡಗಟ್ಟಿ, ಹುಲಿಕಟ್ಟಿ, ಹೊಣಿದೆಬ್ಬ ಇದನ್ ಬೆಟ್ಟಕಾರ ಹೋಗಲಿದೆ, ಎಲ್ಲಿ ಬೇಕಾಗಿಲ್ಲ. ಬೇರೆ ಕಡೆ ಆದ್ರೆ ಏನ್ ಮಾಡ್ತಾರು, ಒಂದ್ ವಾರಕ್ಕೊಂದು ಎಟ್ಟ ಕುಡಿದು ಬರ್ತಾರೆ. ಇಲ್ಲಿ ಯಾರು ದಿವ್ಸಕ್ಕೆ ಒಂದ್ 10 ಸಲ ಅಂದ್ರೆ 1,000 ರೂಪಾಯಿ ಹೋಗ್ತತಿ. ಅದೇ 1,000 ರೂಪಾಯಿ ಒಂದ್ ದಿವ್ಸಕ್ಕೆ 1,000 ಅಂದ್ರ 1 ತಿಂಗಳಿಗೆ 30,000 ಆಯ್ತು. 1 ವರ್ಷಕ್ಕ 3,60,000 ರೂಪಾಯಿ ಆಯ್ತು. ಅದರ ರೊಕ್ಕ ಉಳಿದ್ರೆ ಬೇಕಾದಾಕತಿ. ಮತ್ತೆ ಇವ್ರು ಯಾವ್ದಕ್ಕೆ ಇದು ಮಾಡ್ತಾರು? ದಯವಿಟ್ಟು ಇದನ್ನ ಅಧಿಕಾರಿಗಳಾಯ್ತು ಇದಾಯ್ತು, ಅವರು ಮಕ್ಕಳು ಹಿಂಗ ಸತ್ರ ಅವ್ರಿಗೆ ಯಾರ ಹಿಂಗ ಚಿಂತೆ ಬರ್ತೈತಿಲ್ಲ ಅದನ್ನ ನೋಡ್ಬೇಕು. MSL ನಡೆಸೋರ್ಗೂ ಗೊತ್ತಾಗಬೇಕು. ನಾನ್ ಯಾರ ಮೇಲಲ್ಲ, ಈ ನಮ್ಮ ಊರವ್ರ ಮೇಲೆ ಇದ್ರ ಮೇಲೆ ನಾ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನನ್ಗೆ ಎಲ್ಲಾರು ಅಷ್ಟೇ, ಎಲ್ಲಾರು ನಮ್ ಶಿಷ್ಯರ, ಎಲ್ಲಾರು ನಮ್ ಗುರುಗಳೇ, ಎಲ್ಲಾರು ನಮ್ ಇದ. ಆದ್ರ ನಮಗ್ MSL ಬೇಡ. ಈಗ ನಾವ್ ಎತ್ತಾಡ್ಸಿ ಹುಡುಗರ ಸಾಯತಾವು, ಅವ್ರ ಗಂಡ್ರು ಹಿಂಗಾಗಿದಾರ ಕುಡಿದು. ನಾವ್ ಒಂದ್ ಹೊಡೆದ್ರ ಅವು 3 ಸಲ ಉಳ್ಳಿ ಬೀಳ್ತಾರ. ಅದ್ರ ಸಲ ದಯವಿಟ್ಟು ನಮ್ಮ ಅಂಬರಗಟ್ಟಿ ಬ್ಯಾಡ, ಇದ ಅಂಬರಗಟ್ಟಿ ಪಂಚಾಯತ್ಗೆ ಬೇಡ. ಇದೊಂದು ವಿನಂತಿ ಮಾಡ್ಕೊತೇವಿ, ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೇವಿ, MLA ವಿನಂತಿ ಮಾಡ್ಕೋತೇವಿ, ಮತ್ತ ಈ ಅಬಕಾರಿ ಇಲಾಖೆಯವರು ಮಾಡ್ಕೋತೇವೆ. ನಿಮ್ಮ ಮಕ್ಕಳನ್ನ ಹಿಂಗ ಕುಡ್ದು ಬೀಳಾಕ್ಸೋರ ನೀವೇನ್ ಮಾಡ್ತೇರಿ ಅಧಿಕಾರಿಗಳ? ಯಾಕ್ಸರ ಶಿವಲಿಂಗ ಹಿರೇಮಠ ಮತ್ತು ಬೆಂಗಳೂರು ಸಂಘ.